ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ನೇ ಕ್ಲಾಸ್ ಭಾಗ 2 ಅಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಲೆಸನಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಪ್ರಥಮ ಚಿಕಿತ್ಸೆ ಅಂದರೆ ಏನು, ಪ್ರಥಮ ಚಿಕಿತ್ಸೆಯ ಮಹತ್ವ ಏನು, ಪ್ರಥಮ ಚಿಕಿತ್ಸೆಯಲ್ಲಿರುವಂಥ ಸಲಕರಣೆಗಳೇನು, ಪ್ರಥಮ ಚಿಕಿತ್ಸೆಯ ಸುವರ್ಣ ನಿಯಮಗಳೇನು, ಇಷ್ಟು ಒಂದು ವಿಷಯಗಳ ಬಗ್ಗೆ ಏನು ಮಾಡ್ತೀವಿ ಅಂದರೆ ಈ ಒಂದು ಕ್ಲಾಸ್ಗೆ ನಾವು ತಿಳ್ಕೊತೀವಿ. ಇಂದಿನ ಬದುಕು ಅನಿಶ್ಚಿತ. ಇಂದಿನ ಬದುಕು ಏನಿದೆ, ಅನಿಶ್ಚಿತವಿದೆ. ವಿಪರೀತ ಜನಸಂದಣಿ ಮತ್ತು ಹೆಚ್ಚಿನ ವಾಹನಗಳಿಂದ ಆಕಸ್ಮಿಕ ಅಪಘಾತಗಳಿಗೆ ನಾವು ಏನಾಗ್ತಾಯಿದ್ದೀವಿ ಎಂದು ಗುರಿಯಾಗ್ತಾಯಿದ್ದೀವಿ. ಹಾಗಾದರೆ ಇದರ ಅರ್ಥ ಏನು ಅಂತಂದರೆ, ಅಪಘಾತಕ್ಕೆ ಒಳಗಾದವರನ್ನು ವೈದ್ಯರ ಸೇವೆ ದೊರಕುವವರೆಗೂ ಅಪಾಯದಿಂದ ರಕ್ಷಿಸಲು ನೀಡುವಂತಹ ಪೂರಕ ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಅಪಘಾತಕ್ಕೆ ಒಳಗಾದವರನ್ನು ವೈದ್ಯರ ಸೇವೆ ದೊರಕುವವರೆಗೆ ಪ್ರಾಣಾಪಾಯದಿಂದ ರಕ್ಷಿಸಲು ನೀಡುವಂತಹ ಒಂದು ಪೂರಕ ಚಿಕಿತ್ಸೆಗೆ ನಾವು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಹಾಗಾದರೆ ಮಹತ್ವ ಏನು ಪ್ರಥಮ ಚಿಕಿತ್ಸೆದು ಅಂತಂದರೆ, ರಕ್ತಸ್ರಾವವನ್ನು ತಡೆಗಟ್ಟಬೇಕಾದ್ರೆ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡ್ತೀವಿ. ರಕ್ತಸ್ರಾವವನ್ನು ತಡೆಗಟ್ಟಿ ರೋಗಿಯನ್ನು ಸಾವಿನ ದವಡೆಯಿಂದ ರಕ್ಷಿಸಬೇಕು. ನೋವಿನ ತೀಕ್ಷ್ಣತೆಯನ್ನು ಕಡಿಮೆಗೊಳಿಸುವುದು ಪ್ರಥಮ ಚಿಕಿತ್ಸೆ ನೀಡುವುದರಿಂದ ವೈದ್ಯರಲ್ಲಿಗೆ ಹೋಗುವವರೆಗೂ ಆತನ ದೇಹಸ್ಥಿತಿಯು ಹದಗೆಡದಂತೆ ಏನು ಮಾಡ್ಕೊಂಡು ತಪ್ಪಿಸ್ಕೊಳ್ಬೋದು. ಆತನಿಗೆ ಧೈರ್ಯವನ್ನು ನೀಡಿ ಆತ್ಮವಿಶ್ವಾಸವನ್ನು ಕೂಡ ನಾವು ಹೆಚ್ಚಿಸ್ಬೋದು. ಮುಂದಿನ ಚಿಕಿತ್ಸೆಗೆ ಸಹಾಯವನ್ನು ಕೂಡ ನಾವು ಮಾಡ್ಬೋದು. ಈ ರೀತಿ ಪ್ರಥಮ ಚಿಕಿತ್ಸೆ ಏನು ಮಾಡ್ತೈತೆ, ಹಲವಾರು ಮಹತ್ವವನ್ನು ಹೊಂದಿದೆ. ಅಪಘಾತಕ್ಕೆ ಒಳಗಾದ ವ್ಯಕ್ತಿಯನ್ನು ನಾವು ಏನು ಮಾಡ್ತೀವಿ, ಪ್ರಾಣಾಪಾಯದಿಂದ ಕಾಪಾಡುವುದಕ್ಕೆ ಏನು ಮಾಡ್ತೀವಿ, ಈ ಒಂದು ಪೂರಕ ಚಿಕಿತ್ಸೆಯನ್ನು ನೀಡುವುದು ಸತ್ಯ ಅಂತೇಳಿ ನಮಗೆ ಇದರಿಂದ ಗೊತ್ತಾಗ್ತದೆ. ಹಾಗಾದರೆ ಪ್ರಥಮ ಚಿಕಿತ್ಸೆಯ ಸಲಕರಣೆ ಏನೇನಿರ್ತವೆ ನೋಡಿರಿ ಅಲ್ಲಿ ಬಾಕ್ಸಲ್ಲಿ. ಪ್ರಥಮ ಚಿಕಿತ್ಸಕನು ತನ್ನಲ್ಲಿ ಚಿಕಿತ್ಸೆಗಾಗಿ ಕೆಲವು ಸಲಕರಣೆಗಳನ್ನು ಹೊಂದಿರ್ತಾನೆ. ಅವು ಯಾವ್ಯಾವು ಅಂತಂದರೆ, ಬ್ಯಾಂಡೇಜ್ ಇರ್ತೈತಿ, ಹತ್ತಿ ಇರ್ತೈತಿ, ನೋವು ನಿವಾರಕ ಸ್ಪ್ರೇ ಇರ್ತೈತಿ, ಮಾತ್ರೆ ಇರ್ತೈತಿ, ಅಯೋಡಿನ್, ಸೋಡಿಯಂ ಬೈಕಾರ್ಬೊನೇಟು, ಜಿಗುಟು ಪಟ್ಟಿಗಳು, ಬ್ಲೇಡು, ಕತ್ರಿ, ಚಿಮ್ಮಟಿಕೆ, ವಿವಿಧ ಬಗೆಯ ಮುಲಾಮುಗಳು. ಇಲ್ಲೇನಿಲ್ಲ, ಸಿರಿಂಜ್ ಇರೋದಿಲ್ಲ. ಸಿರಿಂಜ್ ಇರಲ್ಲ ಅಂತೇಳಿ ಪ್ರಶ್ನೆ ಆಗಿದೆ. ಪ್ರಥಮ ಚಿಕಿತ್ಸೆಯಲ್ಲಿ ಯಾವುದೊಂದು ಸಾಧನ ಇರೋಂದರೆ ಸಿರಿಂಜ್ ಇರಲ್ಲ. ಯಾಕೆಂದರೆ ಸಿರಿಂಜ್ ಕೊಡಬೇಕಾದ್ರೆ ಅಲ್ಲಿ ಎಕ್ಸ್ಪರ್ಟ್ ಅವರೇ, ಅಂದರೆ ಅದರಲ್ಲಿ ಮಾಹಿತಿ ಇರುವವರೇ ಬೇಕಾಗ್ತದೆ. ಪ್ರಥಮ ಚಿಕಿತ್ಸಕರಿಗೆ ಅದ್ರ ಬಗ್ಗೆ ಏನಿರಲ್ಲ, ಮಾಹಿತಿ ಇರಲ್ಲ, ಹಾಗಾಗಿ ಸಿರಿಂಜಲ್ಲಿ ಇಟ್ಟಿರಲ್ಲ. ಪ್ರಥಮ ಚಿಕಿತ್ಸೆ ಸುವರ್ಣ ನಿಯಮಗಳು ನೋಡಿರಿ. ಪ್ರಥಮ ಚಿಕಿತ್ಸಕನು ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ಪಡೆದಿರಬೇಕು. ಪ್ರಥಮ ಚಿಕಿತ್ಸೆ ನೀಡುವನು ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ಪಡೆದಿರಬೇಕು, ಅಥವಾ ಚಿಕಿತ್ಸೆ ನೀಡುವ ಕ್ರಮವನ್ನು ಮಾಡಬೇಕು, ತಿಳಿದಿರಬೇಕು. ಕೃತಕ ಉಸಿರಾಟದ ಅಗತ್ಯ ಕಂಡುಬಂದರೆ ಮೊದಲು ಅದನ್ನು ಏನು ಮಾಡಬೇಕು, ಅವನು ಮಾಡಬೇಕು. ಅಪಘಾತದ ತೀವ್ರತೆಯನ್ನು ಪರಿಶೀಲಿಸಿ ಚಿಕಿತ್ಸೆ ನೀಡಬೇಕು. ಜಾಸ್ತಿ ಅಪಘಾತ ಆಗಿದೆ, ಜಾಸ್ತಿ ರಕ್ತಸ್ರಾವ ಆಗ್ತಾಯಿದೆ, ಅಲ್ಲವನಿಗೆ ಪ್ರಥಮ ಚಿಕಿತ್ಸೆ ನೀಡೋಕೆ ಅವಕಾಶನೇ ಇಲ್ಲ ಅಂದರೆ ಆಗಿನ ಮಾಡಬೇಕು, ಸರಾಗವಾಗಿ ಆಸ್ಪತ್ರೆಗೆ ಸಾಗಿಸಬೇಕು. ಅಷ್ಟು ಏಟಾದರೂ ಪ್ರಥಮ ಚಿಕಿತ್ಸೆ ನೀಡಲು ಏನು ಉಪಯೋಗ ಇಲ್ಲ ಅಂದರೂ ಅಲ್ಲಿ ಪ್ರಥಮ ಚಿಕಿತ್ಸೆ ನೀಡ್ತಾನೆ ಇರಬಾರ್ದು. ಪ್ರಥಮ ಚಿಕಿತ್ಸಕನು ಚಿಕಿತ್ಸೆಯ ಸಂದರ್ಭದಲ್ಲಿ ಅವಸರ ಮಾಡದೆ ಚಿಕಿತ್ಸೆಯನ್ನು ನೀಡಬೇಕು. ಅವಸರವಾಗಿ ಒಂದು ಮಾಡೋಕ್ಕಾಗಿ ಒಂದು ಮಾಡಬಾರ್ದು. ಯಾವುದೇ ರೀತಿಯ ಅವಸರ ಇಲ್ಲದೇ ಚಿಕಿತ್ಸೆಯನ್ನು ನೀಡಬೇಕು. ಚಿಕಿತ್ಸೆಯ ಪೂರ್ವದಲ್ಲಿ ನೆರೆದ ಜನರನ್ನು ಮೊದಲು ಮಾಡಬೇಕು, ದೂರ ಸರಿಸಬೇಕು. ಏಕೆಂದರೆ ರೋಗಿಗೆ ಏನಿರುತ್ತೆ, ಆಕ್ಸಿಜನ್ ಅವಶ್ಯಕವಾಗಿರ್ತೈತಿ. ಇದರಿಂದ ರೋಗಿಗೆ ಗಾಳಿ ದೊರಕ್ತೈತಿ. ರಕ್ತಸ್ರಾವ ಆಗ್ತಿದ್ರೆ ಅದನ್ನು ಕೂಡಲೇ ನಿಲ್ಲಿಸಬೇಕು. ಏನಾದರೂ ಪಟ್ಟಿ ಅದು ಇದು ಕಟ್ಟಿ ರಕ್ತಸ್ರಾವ ಫಸ್ಟ್ ನಿಲ್ಲಿಸಬೇಕು. ಅಪಘಾತಕ್ಕೀಡಾದ ಮನೆಗೆ ಮುಖದ ಮೇಲೆ ಏನು ಮಾಡ್ತೈತೆ, ಸ್ವಲ್ಪ ನೀರನ್ನು ಚಿಮುಕಿಸಿ ಪ್ರಜ್ಞೆ ಬರುವಂತೆ ಮಾಡಿ ನಂತರ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು. ಚಿಕಿತ್ಸೆ ನೀಡುವಾಗ ರೋಗಿಗೆ ಅಥವಾ ಸಂಬಂಧಿಕರಿಗೆ ಸಾಕಷ್ಟು ಆತ್ಮವಿಶ್ವಾಸ ನೀಡಬೇಕು. ರೋಗಿಗೆ ನೀಡಬೇಕು ಮತ್ತು ಅವರ ಸಂಬಂಧಿಕರಿಗೂ ಕೂಡ ಆತ್ಮವಿಶ್ವಾಸ ನೀಡುವುದು ಈ ಪ್ರಥಮ ಚಿಕಿತ್ಸಕರ ಒಂದು ಸುವರ್ಣ ನಿಯಮ ಆಗಿರ್ತೈತೆ. ಚಿಕಿತ್ಸೆ ನೀಡುತ್ತಾ ಶೀಘ್ರದಲ್ಲೇ ವೈದ್ಯರನ್ನು ಭೇಟಿಯಾಗುವಂತೆ ಮಾಡಬೇಕು. ಚಿಕಿತ್ಸೆ ನೀಡುತ್ತಲೇ ಕೊಡೋದಿಲ್ಲ, ಹಾಗೆ ಚಿಕಿತ್ಸೆ ಕೊಡ್ತಾನೆ ಏನು ಮಾಡಬೇಕು, ವೈದ್ಯರಲ್ಲಿಗೆ ಕರ್ಕೊಂಡು ಹೋಗಬೇಕು. ಅನಾವಶ್ಯಕವಾದ ಚಿಕಿತ್ಸೆಯನ್ನು ದೀರ್ಘಕಾಲದವರೆಗೆ ನೀಡುತ್ತಾ ಸಮಯವನ್ನು ಹಾಳು ಮಾಡಬಾರ್ದು. ಅನಾವಶ್ಯಕವಾಗಿ ಅದು ಇದು ಮಾಡ್ತಾ ಏನು ಮಾಡೋದು, ಅಲ್ಲೇ ಟೈಮನ್ನು ವೇಸ್ಟ್ ಮಾಡದೆ ಏನು ಮಾಡಬೇಕು, ಸರಾಗವಾಗಿ ಸ್ವಲ್ಪ ಮಾಡಿಬಿಟ್ಟು ರೋಗಿಯನ್ನು ನಾವು ಆಸ್ಪತ್ರೆಗೆ ಕಳಿಸ್ಬೇಕು. ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆಯು ಅಪಾಯದಲ್ಲಿ ಇರುವ ವ್ಯಕ್ತಿಯ ಜೀವ ಉಳಿಸುವಲ್ಲಿ ಹಾಗೂ ಹೆಚ್ಚಿನ ಅನಾಹುತ ಆಗುವುದನ್ನು ತಡೆಯುವಲ್ಲಿ ಮಹತ್ವದ ಪಾತ್ರವನ್ನು ಏನು ಮಾಡ್ತದೆ, ವಹಿಸ್ತೈತೆ. ಅದರಿಂದ ಈ ವ್ಯವಸ್ಥೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ವಿಸ್ತರಿಸಿಕೊಳ್ಳುವುದು ನಮ್ಮೆಲ್ಲರ ಏನಾಗಿರ್ತೈತೆ, ಆದ್ಯ ಕರ್ತವ್ಯ ಆಗಿರ್ತದೆ. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲ ಬಾರಿಗೆ 1879ರಲ್ಲಿ ಇಂಗ್ಲೆಂಡಿನ ಸೆಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಸಂಘದವರು ಜಾರಿಗೆ ತರ್ತಾರೆ. ಯಾರು ತರ್ತಾರೆ ಪ್ರಥಮ ಚಿಕಿತ್ಸೆ? 1879ರಲ್ಲಿ ಅಮೇರಿಕದ ಸೆಂಟ್ ಜಾರ್ಜ್ ಸಂಸ್ಥೆ, ಸೆಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಸಂಘದವರು ಏನು ಮಾಡ್ತಾರೆ, ಈ ಪ್ರಥಮ ಚಿಕಿತ್ಸೆಯನ್ನು ನೀಡುವುದನ್ನು ಕಂಡುಹಿಡಿತಾರೆ. ಆಘಾತಕ್ಕೆ ಒಳಗಾದವನಿಗೆ ವೈದ್ಯರ ಚಿಕಿತ್ಸೆ ದೊರೆಯುವ ಮೊದಲು ನೀಡುವಂಥ ಪೂರಕ ಚಿಕಿತ್ಸೆಗೆ ಏನಿದೆ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಪ್ರಥಮ ಚಿಕಿತ್ಸೆ ನೀಡುವವನು ಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿರಬೇಕು. ಪ್ರಥಮ ಚಿಕಿತ್ಸೆಯು ವ್ಯಕ್ತಿಯ ಜೀವ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಪ್ರಥಮ ಚಿಕಿತ್ಸೆ ನಿರೀಕ್ಷೆ ಬೇಡ, ರೋಗಗಳಿಗೆ ಉಪೇಕ್ಷೆ ಬೇಡ. ಪ್ರಥಮ ಚಿಕಿತ್ಸೆ ನಿರೀಕ್ಷೆ ಬೇಡ, ಆದರೆ ರೋಗಗಳಿಗೆ ಉಪೇಕ್ಷೆ ಬೇಡ.
ಇದನ್ನು ಕೊಟೇಶನ್ ನೆನ್ಪಿಟ್ಕೋಬೇಕು. ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ ಡ್ಯಾಶ್ ರಂಗದವರು ಜಾರಿಗೆ ತಂದರು ಅಂದರೆ ಅಮೆರಿಕದ ಸೆಂಟ್ ಜಾನ್ಸ್ ರಂಗದವರು ತರ್ತಾರೆ. ಎಷ್ಟರಲ್ಲಿ 1879ರಲ್ಲಿ ತರ್ತಾರೆ. ಪ್ರಥಮ ಚಿಕಿತ್ಸಕನು ವ್ಯಕ್ತಿಯ ಡ್ಯಾಶ್ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ವ್ಯಕ್ತಿಯ ಪ್ರಾಣ ಉಳಿಸುವಲ್ಲಿ ಅಥವಾ ಜೀವಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ಬಿಟ್ಟ ಸ್ಥಳ ತುಂಬಿರಿ. ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ಡ್ಯಾಶ್ ಏನು ತುಂಬಬೇಕು, ನಾವು ಆತ್ಮ ವಿಶ್ವಾಸ ತುಂಬಬೇಕು. ಪ್ರಥಮ ಚಿಕಿತ್ಸೆಯು ಅಪಘಾತವಾದ ವ್ಯಕ್ತಿಯ ದೇಹದ ಸ್ಥಿತಿ ಡ್ಯಾಶ್ ತಪ್ಪಿಸಬೇಕು, ಹದಗೆಡದಂತೆ ನಾವು ನೋಡಬೇಕು, ತಪ್ಪಿಸಬೇಕು, ಹದಗೆಡಲಿಕ್ಕೆ ಬಿಡಬಾರ್ದು. ಅಪಘಾತವಾದಾಗ ಡ್ಯಾಶ್ ನೀಡುವುದನ್ನು ಪೂರಕ ಚಿಕಿತ್ಸೆ ಅಂತೇಳಿ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಅಂದರೆ ಪೂರಕ ಚಿಕಿತ್ಸೆ ನೀಡೋದಕ್ಕೆ ಪ್ರಥಮ ಚಿಕಿತ್ಸೆ. ನಾನು ಹಿಂದೆ ಎಲ್ಲ ಇದು ಕಂಟೆಂಟ್ ಬಗ್ಗೆ ಎಲ್ಲ ನೀಟಾಗಿ ಸವಿಸ್ತಾರವಾಗಿ ಹೇಳಿದ್ದೀನಿ. ಇವಾಗ ಟೈಮ್ ಇಲ್ಲ ಅಂತ ಸ್ಪೀಡಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಹಿಂದಿನ ಕ್ಲಾಸಲ್ಲಿ ಎಲ್ಲ ಕ್ಲಾಸ್ಗಳು ಇದ್ದಾವೆ, ಬೇಕಾದರೆ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ನೀವು, ನಿಮಗೆ ಡೀಟೇಲ್ಸ್ ಆಗಬೇಕಾದ್ರೆ. ಯಾಕೆಂದರೆ ಇಲ್ಲಿ ಟೈಮ್ ಇಲ್ಲ ಎಲ್ಲ ಸವಿಸ್ತಾರವಾಗಿ ಹೇಳೋಕ್ಕೆ, ಹಾಗಾಗಿ ನಾನು ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಇವಾಗ ಹೊಂದಿಸಿ ಬರೆಯಿರಿ. ಪ್ರಥಮ ಚಿಕಿತ್ಸೆಯನ್ನು ನೆರೆದ ಜನರನ್ನು ಏನು ಮಾಡಬೇಕು ನೋಡಿರಿ. ಪ್ರಥಮ ಚಿಕಿತ್ಸೆ ಯಾಕೆ ನೀಡ್ತೀವಿ ನಾವು? ಪ್ರಾಣಾಪಾಯದಿಂದ ಕಾಪಾಡಬೇಕಾದ್ರೆ ಪ್ರಥಮ ಚಿಕಿತ್ಸೆಯನ್ನು ನೀಡ್ತೀವಿ. ಪ್ರಥಮ ಚಿಕಿತ್ಸೆಯನ್ನು ಏನು ಮಾಡ್ತೀವಿ ನಾವು? 1872 ಜಾರಿಗೆ ತರ್ತೀವಿ. ನೆರೆದ ಜನರ ಏನು ಮಾಡ್ತೀವಿ ನಾವು? ಗಾಯಾಳುವಿನಿಂದ ದೂರ ಸಲ್ಲಿಸ್ತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ತರಿಸಬೇಕು. ಪ್ರಥಮ ಚಿಕಿತ್ಸೆಗೆ ಬೇಕಾದಂಥ ಸಲಕರಣೆಗಳೇನಿದೆ ಏನೇನಿರಬೇಕು ಅಂತ ಹೇಳಿದ್ದೀನಿ. ಅಲ್ಲೇನಿರಬೇಕು? ಕ್ರೀಮ್ಗಳಿರಬೇಕು, ಬ್ಯಾಂಡೇಜ್ ಇರಬೇಕು, ಮತ್ತು ಮುಲಾಮ್ಗಳಿರಬೇಕು, ಹಾಗೆ ಪಟ್ಟಿ ಹಾಕ್ತೀವಲ್ಲ ಆ ಪಟ್ಟಿಗಳು ಕೂಡ ಇರಬೇಕು. ಈ ರೀತಿ ಎಲ್ಲ ಸಲಕರಣೆಗಳು ಇಲ್ಲಿರಬೇಕು. ಸಿರಿಂಜನ್ನು ಇಟ್ಬಿಟ್ಟು ಎಲ್ಲ ಇರಬೇಕು. ಇದು ಹಿಂದಿ ರೇಜಿಮ್ ಇದೆ. ಇದನ್ನು ಕೂಡ ಇಲ್ಲಿ ಒಂದು 2-3 ಲೆಸನ್ಸ್ ಇದ್ದಾವೆ, ನೋಡ್ಕೊಂಡು ಇದರೊಳಗೆ. ಯಾಕೆಂದರೆ ಮುಂದೆ ಟೈಮೇ ಇಲ್ಲ. ನಾನೊಂದು ಲೆಸನ್ ಮಾಡ್ತೀನಿ, ಮುಂದೆ ಮನೋರಂಜನೆ ಆಟಗಳದು ಅದೇನು ಬೇಡ. 2 ಲೆಸನ್ನು ನೆಕ್ಸ್ಟಲ್ಲೇ ಮಾಡ್ತೀನಿ. ಯಾಕಂದರೆ ಅದು ಮತ್ತೆ ಒಂದು ಲೆಸನ್ ಇದು ಗೊತ್ತಾಗೋದಿಲ್ಲ ತಮ್ಮನೆಲ್ಲ ಹಾಕಿದರೆ. ಹಾಗಾಗಿ ಇದು ಪ್ರಯೋಗಕ್ಕೆ ಕೂಡ ಬೇರೆ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.